ಬಹಿರಂಗದ ಮರೆವಾದಾಗಲೇ ಅರಿವಿನ ಉದಯ, ರಾತ್ರಿಯ ನಿದ್ರೆಯಾದಾಗಲೇ ಮುಂಜಾನೆಯ ಸೂರ್ಯೋದಯ. ಕಹಿ ಘಟನೆಗಳ ಮರೆತಾಗಲೇ ಮೂಡುವುದು ಹೊಸ ಉತ್ಸಾಹ, ಹೊಸ ಸೃಷ್ಟಿಯ ಬೆನ್ನಲ್ಲೇ ಸಂಭ್ರಮದ ಉತ್ಸವ. ನಿಜಾತ್ಮ ಶಿವನೊಬ್ಬನಿಂದಲೇ ಪಡೆದಿರುವೆವು ಈ ಅಮೂಲ್ಯ ವರವ. ಪಡೆದಿರುವೆವು ಈ ಅಮೂಲ್ಯ ವರವ, ಅಮೂಲ್ಯ ವರವ, ಈ ಅಮೂಲ್ಯ ವರವ. ಯಾವಾಗಲೂ ಈ ಬಹಿರಂಗವನ್ನು ನಾವು ನೋಡ್ತಾ ಇರ್ತೀವಿ, ಯಾವಾಗಲೂ ಎರಡು ಕಣ್ಣುಗಳಿಂದ. ಅದರಿಂದ ಏನು ನಮಗೆ ಕಾಣಿಸ್ತದೋ ಅದರ ಜ್ಞಾನ ನಮಗೆ ಆಗ್ತಾ ಇರ್ತದೆ. ಆದರೆ ಯಾವಾಗ ಅದನ್ನೆಲ್ಲ ಮರೆತು ನಾವು ನಮ್ಮ ಒಳಗಿರುವಂಥ ಅರಿವಿನ ಒಂದು ಮೂರನೇ ಕಣ್ಣನ್ನು ತೆರಿತೀವೋ ಆವಾಗಲೇ ನಿಜವಾಗಲೂ ಅರಿವಿನ ಉದಯ ಆದ ಹಾಗೆ. ಈ ರಾತ್ರಿ ನಿದ್ರೆ ಯಾಕೆ ಬರ್ತದೆ ಅಂದರೆ ಪರಮಾತ್ಮ ಒಂದು ಇದನ್ನು ವರ ಅಂತ ಕೊಟ್ಟಿದ್ದಾನಂದರೆ ನಮಗೆ ಎಲ್ಲ ಘಟನೆಗಳನ್ನ ಘಟನೆಗಳನ್ನೆಲ್ಲ ಮರೆತು ಮತ್ತೆ ಬೆಳಗಾಗುತ್ತಲೇ ಸೂರ್ಯೋದಯ ಆಗುತ್ತಲೇ ಹೊಸ ಮನುಷ್ಯರಾಗಿ ನಾವು ಹುಟ್ಟಬೇಕು. ಹೊಸ ಕನಸುಗಳನ್ನ ಕಾಣಬೇಕು. ಹೊಸ ಸೃಷ್ಟಿಯ ಚಿತ್ತಾರಗಳನ್ನ ನಾವು ನೋಡಬೇಕು, ಚಿತ್ತಾರಗಳನ್ನ ಬರಿಬೇಕು ಅಂಥೇಳಿ. ಅದಕ್ಕಾಗಿ ಯಾವಾಗ ನಾವು ಇವನ್ನೆಲ್ಲ ಹಳೆಯ ಘಟನೆಗಳನ್ನ ಮರೆತು ಹೊಸ ಉತ್ಸಾಹದೊಂದಿಗೆ ನಾವು ಈ ಒಂದು ಹೊಸ ಸೃಷ್ಟಿಯ ಒಂದು ನವನವೀನವಾದಂಥ ಒಂದು ವಿಚಾರಗಳೊಂದಿಗೆ ನಾವು ಒಂದು ಸೃಜನಶೀಲತೆಯನ್ನು ನಾವು ರೂಢಿಸಿಕೊಳ್ತೇವೆ. ಅದರ ಬೆನ್ನಲ್ಲೇ ನಮಗೆ ಅದು ಒಂದು ಸಂಭ್ರಮದ ಉತ್ಸವದಂತೆ ಕಾಣಿಸ್ತದೆ. ಹಾಗೆ ಜೀವನ ಉತ್ಸಾಹ ನಮ್ಮಲ್ಲಿ ತುಳುಕ್ತದೆ. ನಿಜಾತ್ಮ ಶಿವನ ಒಬ್ಬನಿಂದಲೇ ನಾವು ಇದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ. ಇದು ಆ ನಿಜಾತ್ಮ ಶಿವ ಕೊಟ್ಟಂಥ ಒಂದು ಅಮೂಲ್ಯವಾದಂಥ ವರ ಅಂತೇಳಿ ನಾವು ಭಾವಿಸ್ಕೊಂಡು ಅದನ್ನು ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕಂತ ಹೇಳ್ತಾ ಈ ಒಂದು ಸ್ವರಚಿತ ವಚನವನ್ನು ಬರೆದು ನಾನು ಹಾಡಿದ್ದೇನೆ. ರವೀಂದ್ರ ಜಕಾತಿ.